ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ನನ್ನ ಹೆಸರು ಗೌರಿ ಅಂತ. ಇವ್ರು ನನ್ನ ಹಸ್ಬೆಂಡ್ ಮಹೇಶ್. ಹಾಯ್. ಸೊ ನಾವು ನಮ್ ಫಸ್ಟ್ ವ್ಲಾಗ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀವಿ. ಆಲ್ರೆಡಿ ಮಾಡಿದೀವಿ. ಓಕೆ, ನಾವು ರೀಸೆಂಟ್ ಆಗಿ ಆಕ್ಚುಲಿ ನಮ್ಮ ಮಧ್ಯದೇವರಿಗೆ ಹೋಗಿದ್ವಿ. ಸೊ ಅದೇ ಫಸ್ಟ್ ವ್ಲಾಗ್ ಆಗಿರ್ಲಿ ಅನ್ಕೊಂಡು ಅದನ್ನ ಮಾಡ್ತಾ ಇದೀವಿ. ನಮ್ಮ ಮನೆ ದೇವರ ಆಶೀರ್ವಾದ ಇರುತ್ತೆ. ಫಸ್ಟ್ ಟೈಮ್ ಅದನ್ನೇ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಐಡಿಯಾ ಮಾಡಿದ್ವಿ. ಸೊ ಹೆಂಗೋ ಸಕ್ಸಸ್ಫುಲ್ ಆಯ್ತು. ನಾವು ಫಸ್ಟ್ ಟೈಮ್ ಕ್ಯಾಮ್ರಾನ ಫೇಸ್ ಮಾಡ್ತಾ ಇರೋದು. ನಾವು ಯಾವ ತರ ಮಾತಾಡಿದೀವಿ ಏನಂತ ಗೊತ್ತಿಲ್ಲ. ಎಲ್ಲರೂ ತಪ್ಪು ಗಿಪ್ಪು ಏನಾದ್ರು ಇದ್ರೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ, ಈ ತರ ಮಾಡಿ ಆ ತರ ಮಾಡಿ ಅಂತ. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪ್ರೂವ್ ಮಾಡ್ಕೊಂತೀವಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. 10:30 ಬಸ್ ಇದೆ. ಸೊ ಆಟೋದಲ್ಲೇ ಹೋಗ್ತಾ ಇದ್ದೀವಿ. ರಾಜೇಶ್ವರಿ ಬಸ್ ಹತ್ತೀವಿ. ಬೆಳಿಗ್ಗೆ ರೀಚ್ ಆಗ್ತೀವಿ. ಅಲ್ಲಿ ರೀಚ್ ಆದಮೇಲೆ ನಿಮಗೆ ಅಲ್ಲಿ ದೇವ್ರ ಬಗ್ಗೆ ಎಲ್ಲ ತೋರಿಸ್ತೀನಿ ನಿಮಗೆ. ಹಲೋ ಫ್ರೆಂಡ್ಸ್, ಅದೇ ನಮ್ಮ ಮನೆ ದೇವರು ಕಾಲೇಶ್ವರ ಅಂತ. ಅದನ್ನು ನಾವು ದಕ್ಷಿಣ ಕಾಶಿ ಅಂತ ಹೇಳ್ತೀವಿ. ಸೊ ನಾಳೆ ನಿಮಗೆ ತೋರಿಸ್ತೀನಿ ಅದು ಯಾವ ಥರ ಕಾಶಿ ಇದೆ ಏನು ಅಂತ ಅಂತೇಳಿ. ಇನ್ನೂ ಊಟ ಮಾಡಿಲ್ಲ ನಾವು. ಜಸ್ಟ್ ಅರ್ಜೆಂಟಲ್ಲಿ ಹಾಗೆ ಚಿತ್ರಾನ್ನ ಮಾಡಿಕೊಂಡು ಬಸ್ಸಲ್ಲಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಾನು, ನನ್ನ ಹೆಂಡತಿ, ನಮ್ಮ ಅಮ್ಮ ಮತ್ತು ನನ್ನ 2 ಮುದ್ದು ಮಕ್ಕಳ ಜೊತೆ ಹೋಗ್ತಾ ಇದ್ದೀನಿ. ಸೊ ಮುಂದಿನೆಲ್ಲ ನಾನು ನಿಮಗೆ ನಾಳೆ ಬೆಳಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು. ಚಿತ್ರಾನ್ನ, ಆನಿಯನ್ ಬಜ್ಜಿ. ಹಲೋ ಫ್ರೆಂಡ್ಸ್, ನಾನು ಇವತ್ತು ಗದಗ ಜಿಲ್ಲೆ ಗಜೇಂದ್ರಗಢದ ಕಳಕಪ್ಪನ ಗುಡ್ಡ ಅಂದರೆ ಕಾಲಕೇಶ್ವರ ಟೆಂಪಲಲ್ಲಿದ್ದೀನಿ. ಇದೇ ನೋಡಿ ತೇರು. ಪ್ರತಿ ವರ್ಷ ದವನ ಹುಣ್ಣಿಮೆದಂದು ಇಲ್ಲಿ ದೊಡ್ಡ ಜಾತ್ರೆ ಆಗುತ್ತೆ. ಈ ದೇವರು ನಮ್ಮ ಮನೆ ದೇವರು. ಇದನ್ನು ಆ್ಯಕ್ಚುಲಿ ದಕ್ಷಿಣ ಕಾಶಿ ಅಂತ ಕರೀತಾರೆ. ಅದೇ ನೋಡಿ, ಇದು ದಕ್ಷಿಣ ಕಾಶಿ ಅಂತ ಕಾಲಕೇಶ್ವರ ಟೆಂಪಲ್. ಇವಾಗ ಒಂದು 200-300 ಮೆಟ್ಲ್ಸ್ ಇದೆ. ಅದನ್ನು ಹತ್ಕೊಂಡು ಮೇಲ್ಗಡೆ ಹೋಗಿ ಅದು ನಮ್ಮ ಮನೆ ದೇವರು. ಸೊ ನೋಡೋಣ, ನಿಮಗೆ ತಿಳಿಸ್ತೀನಿ. ವಾಸ್ತುಶಿಲ್ಪಿ ತುಂಬ ಚೆನ್ನಾಗಿದೆ. ಸೊ ನಿಮಗೆ ನಾನು ಕ್ಲಿಯರಾಗಿ ಮೇಲ್ಗಡೆ ಹೋದ್ಮೇಲೆ ಇದ್ರದ್ದು ಸ್ಟೋರಿ ಎಲ್ಲ ಹೇಳ್ತೀನಿ. ಬನ್ನಿ ನೋಡೋಣ ಫ್ರೆಂಡ್ಸ್. ಪಪ್ಪ ಜೊತೆ ಪಕ್ಕ ಸಾರಿ ಹತ್ತು ಅಲ್ಲೇ ನಾಳೆ ಬರ್ತೀವಿ. ಬಾ, ಎತ್ಕೋತೇನೆ. ಹಾಂ ನೋಡಿ, ತಣ್ಣಗಾತ್ ನೋಡಿಲ್ಲ. ನೋಡು, ತಣ್ಣಗೈತಿಲ್ಲ. ಮೆಟ್ಲು ಹತ್ತು ಮೆಟ್ಲು ಹತ್ತು. ಎಸ್, ಫ್ರೆಂಡ್ಸ್, ಇದು ಎಲ್ಲ ಮೆಟ್ಲಿಗಿಂತ ತುಂಬ ಕಷ್ಟಕರದ ಮೆಟ್ಲು. ತುಂಬ ಮೊಣಕಾಲು ಮರಿ ಮೆಟ್ಲು ಅಂತಾರೆ ಇದಕ್ಕೆ. ಫುಲ್ ನಿಮ್ಮ ಕಾಲು ನಿಮ್ಮ ಹೊಟ್ಟೆವರೆಗೂ ಬರುತ್ತೆ, ಅಷ್ಟೇ ಎತ್ತರ ಇದೆ ಮೆಟ್ಲ. ಇದು ಆ ಥರ ಇದೆ. ಒಂದ್ಸಲ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಸಿ ಫ್ರೆಂಡ್ಸ್, ಎಲ್ಲ ಮೆಟ್ಲು ಹತ್ತ ಮೇಲೆ ಫುಲ್ ಬೆವರು ಬಂದುಬಿಟ್ಟಿದೆ. ಸೊ ಎಲ್ಲ ಮೆಟ್ಲು ಆದಮೇಲೆ ಈ ಥರ ನಿಮಗೆ ಎಂಟ್ರೆನ್ಸ್ ಕಾಣುತ್ತೆ. ಸೊ ಒಂದ್ಸಲ ನೀವು ಗದಗ ಜಿಲ್ಲೆ ಗಜೇಂದ್ರಗಢ ಬಂದರೆ ನಿಮಗೆ ಇಲ್ಲಿ ಈ ಥರ ಕಾಲಕೇಶ್ವರ ಟೆಂಪಲ್ ಸಿಗುತ್ತೆ. ಸೊ ಇಟ್ಸ್ ಅ ವಂಡರ್ಫುಲ್ ವ್ಯೂ. ನೋಡಿ, ಶಿವಮೂರ್ತಿ ತುಂಬ ಹಳೇದಾಗಿದೆ. ಇದ್ರದ್ದೊಂದು ದೊಡ್ಡ ಪವಾಡ ಇದೆ. ಅದನ್ನು ನಿಮಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬಣ್ಣ ಎಲ್ಲ ಹಾಕ್ತಾರೆ, ಅದು ಈ ಥರ ಬರುತ್ತೆ. ಸೊ ಅದನ್ನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದ್ರ ಬಗ್ಗೆ. ಇದೊಂದು ಲಾಸ್ಟ್ ಮೆಟ್ಲ್ ಇದೆ.
ನಮ್ಮ ಮದರ್ ಇಂಡಿಯಾ ಅಂತೂ ಮೆಟ್ಲ ಕಷ್ಟಪಟ್ಟು ಹತ್ಕೊಂಡ್ಬಂದಿದ್ದಾರೆ. ಹತ್ತಲ್ಲ ಅಂತ ಇದ್ರು, ಫೈನಲಿ ಹತ್ಬಿಟ್ಟಿದ್ದಾರೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಫುಲ್ ಎಲ್ಲ ಕಡೆಯಿಂದ ಬೆವರು ಇಳಿತಾ ಇದೆ. ನೋಡಿ, ತುಂಬ ಚೆನ್ನಾಗಿದೆ ಈಶ್ವರ ಮೂರ್ತಿ. ಕಾಯೆಲ್ಲ ಇಲ್ಲೇ ಹೊಡಿತಾರೆ. ಸೊ ಹಣ್ಣು ಕಾಯೆಲ್ಲ ತಂದಿದ್ರೆ ನೀವು ಕಾಯಿ ಇಲ್ಲೇ ಒಡ್ಸ್ಕೋಬೇಕಾಗತ್ತೆ. ಗೈಸ್, ಇದು ವೀರಭದ್ರ ಟೆಂಪಲ್. ಸೊ ಕಾಲಕಾಲೇಶ್ವರ ಟೆಂಪಲ್ ಹೋಗಿದ್ದ ಮುಂಚೆ ವೀರಭದ್ರ ಟೆಂಪಲ್ ಸಿಗುತ್ತೆ. ಸೊ ಫಸ್ಟ್ ನೀವು ಇಲ್ಲಿ ನಮಸ್ಕಾರ ಮಾಡಿ ಅದ ನಂತರ ಕಾಲಕಾಲೇಶ್ವರ ಟೆಂಪಲ್ಗೆ ಹೋಗಿ. ಹಲೋ ಫ್ರೆಂಡ್ಸ್, ಇದನ್ನು ಅಂತರಗಂಗೆ ಅಂತ ಕರೀತಾರೆ. ಇದು ವರ್ಷಪೂರ್ತಿ ಯಾವಾಗಲೂ ನೀರು ಈ ಪೀಪಲ್ಸ್ ಟ್ರೀಯಿಂದ ನೀರು ಯಾವಾಗಲೂ ಬರ್ತಾನೆ ಇರುತ್ತೆ. ಬಟ್ ಇದು ಎಲ್ಲಿಂದ ಬರುತ್ತೆ, ಹೇಗೆ ಹೋಗುತ್ತೆ ಅಂತ ಇನ್ನೂವರೆಗೂ ಯಾರಿಗೂ ಕಂಡುಹಿಡಿಯೋಕ್ಕೆ ಆಗಿಲ್ಲ. ಸೊ ಇದೊಂದು ಅದ್ಭುತ ಅಂತ ಹೇಳ್ಬೋದು. ಇದೇ ಫಸ್ಟ್ ಟೈಮು ಈ ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿಲಿರೋದ್ರಿಂದ ಒಂದು ಡ್ರಾಪ್ ಆಫ್ ನೀರು ಬರ್ತಾ ಇಲ್ಲ. ಬಟ್ ಇದು ಯಾವಾಗಲೂ ತುಂಬ ನೀರು ಇರೋ ಪ್ಲೇಸ್ ಇದು. ಸೊ ಇದನ್ನು ಅಂತರಗಂಗೆ ಅಂತ ಕರೀತಾರೆ. ಸೊ ಈ ಥರ ಈ ಸಲ ತುಂಬ ಬೇಸಿಗೆ ಮತ್ತು ಬಿಸಿಲಿರೋದ್ರಿಂದ ಸ್ವಲ್ಪನೂ ನೀರಿಲ್ಲ. ಇದು ಪೀಪಲ್ಸ್ ಟ್ರೀ. ಬಟ್ ಇದರದ್ದು ನೀರು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಏನು ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಸೊ ಅದನ್ನು ಕಂಡುಹಿಡಿಯೋಕ್ಕಾಗಿಲ್ಲ. ಇನ್ನೊಂದು ಅದ್ಭುತ ಪವಾಡ ಇದೆ ಈ ಟೆಂಪಲಲ್ಲಿ. ಸೊ ಪ್ರತಿ ಯುಗಾದಿ ಹಬ್ಬದ ಹಿಂದಿನ ದಿವಸ ಈ ಸುಣ್ಣ ಅಂತ ಬರುತ್ತೆ. ಸುಣ್ಣನ ಅದನ್ನು ಬುಟ್ಟಿಯಲ್ಲಿ ಕಲಸಿ ಅಲ್ಲಿ ಮೇಲ್ಗಡೆ ಇಡ್ತಾರೆ. ಮೇಲ್ಗಡೆ ಇಟ್ಟು ಅದ್ರ ಜೊತೆ ಬ್ರಷ್ ಇಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಬಣ್ಣ ಬಳ್ಕೊಳತ್ತೆ ಅಂತ ಒಂದು ರೂಢಿ ಇದೆ. ಸೊ ಅದು ಇನ್ನೂ ಚಾಲ್ತಿ ಇದೆ. ಸೊ ನೀವು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಇದೇ ನೋಡಿ ಅದು ಸುಣ್ಣ ಬಳಿಯೋ ಜಾಗ. ಇದೊಂದು ರೂಢಿ ಇದೆ. ಏನಂತಂದರೆ ಇವರು ಯುಗಾದಿ ಹಿಂದಿನ ದಿವಸ ಒಂದು ಬಕೆಟ್ ಸುಣ್ಣ ಮತ್ತು ಒಂದು ಹೊಸ ಕಸಬರ್ಗಿ ಇಡ್ತಾರೆ. ಸೊ ಅದು ಇಟ್ಟು ಇವರು ನೆಕ್ಸ್ಟ್ ಡೇ ಬರ್ತಾರೆ. ಆವಾಗ ಇದೇ ಜಾಗದಲ್ಲಿ ಅದು ಆಟೋಮೆಟಿಕ್ಕಾಗಿ ಸುಣ್ಣನೇ ಬಳ್ಕೊಳತ್ತೆ. ಸೊ ಇದ್ರದ್ದು ಇನ್ನೊಂದು ಹಿಸ್ಟ್ರಿ ಏನಂತಂದರೆ, ಈ ಸುಣ್ಣ ಯಾವ ಕಡೆ ಜಾಸ್ತಿ ಬೆಳೆದಿರುತ್ತೆ ಆ ಕಡೆ ಅದನ್ನು ಮಳೆ ಜಾಸ್ತಿ, ಆ ಥರ ರೂಢಿ ಇದೆ. ಸೊ ಇನ್ನೊಂದು ಇನ್ಸಿಡೆಂಟ್ ಏನಂದರೆ 1970 ಇಸ್ವಿಯಲ್ಲಿ ದೇವಸ್ಥಾನದಲ್ಲಿರುವಂತಹ ಗಂಟೆಗಳೆಲ್ಲ ಮಾಯ ಆಗಿತ್ತಂತೆ. ಸೊ ಅದು ದೊಡ್ಡ ಇದನ್ನಾಗಿತ್ತು 1970. ಆವಾಗ ದೇವಸ್ಥಾನದಲ್ಲಿ ಇದ್ದಂತಹ ಗಂಟೆಗಳೆಲ್ಲ ಕಾಣಿಸಲಿಲ್ಲ ಅಂತೆ 1970ರಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟು ಏನಾಯ್ತು ಅಂತಂದರೆ, ಈ ಊರಲ್ಲಿ ಪ್ಲೇಗ್ ರೋಗ ಹರಳಲಿಕ್ಕೆ ಸ್ಟಾರ್ಟ್ ಆಯ್ತಂತೆ. ಸೊ ಅದೊಂದು ದೊಡ್ಡ ಇನ್ಸಿಡೆಂಟ್ ಆಗಿದೆ. ಇದು ಕಾಲಕಾಲೇಶ್ವರ ಟೆಂಪಲ್ಲು. ಸೊ ಇದು ಅಂತರಗಂಗೆ ನೋಡಿ. ಇದೇ ವರ್ಷ ನೀರು ಇಲ್ಲಾಂದರೆ ಇದು ಪೀಪಲ್ಸ್ ಟ್ರೀ ಮುಖಾಂತರ ನೀರು ಯಾವಾಗಲೂ ಬರ್ತಾ ಇರುತ್ತೆ. ಎಲ್ಲ ಫುಲ್ಲು ಟಯರ್ಡಾಗಿ ರೆಸ್ಟ್ ತಗೋತಾ ಇದ್ದಾರೆ. ಸೊ ಇದು ಬ್ರಹ್ಮದೇವ ಪ್ರಸನ್ನ ಅಂತ. ಇದು ಎಕ್ಸಿಟ್ ಈ ಕಡೆ ಇದೆ. ಸೊ ಇದು ಎಂಟ್ರೆನ್ಸ್. ಆವಾಗ ನಾನು ವಿಡಿಯೋದಲ್ಲಿ ತೋರಿಸ್ತೀನಲ್ಲ, ಅದೇ ಎಂಟ್ರೆನ್ಸ್. ಇದು ಕಲ್ಲಲ್ಲ, ಕಲ್ಲಂತದ್ದು ಕಳಕಮಲ್ಲ ದೇವ್ರು. ಇದು ಸತ್ಯ ಆಗೋದಿದ್ರೆ ₹1 ಕಾಯಿನ್ಸು ಆತನ ತಲೆ ಮೇಲೆ ಇಡಬೇಕು. ಕೆಲಸ ಆಗೋದು ಇತ್ತಂದರೆ ಹೂ ಬಂದಂಗೆ ಬರ್ತಾನೆ, ಆಗೋದಿಲ್ಲ ಅಂದರೆ ಕಲ್ಲು ಗಟ್ಟಿಯಾಗಿ ನಿಲ್ತೈತಿ. ಅವ ಕೊಡೋದು ಆಶೀರ್ವಾದ. ನೀವು ಏನೋ ಕೇಳ್ಕೊಂಡ್ರೆ ಅಂದ್ರೆ ಕೆಲಸ ಆಗ್ತೈತಿ ಅಂದ್ರೆ ಇದು ಹೂ ಬಂದಂಗೆ ಬರ್ತೈತಿ. ಇಲ್ಲಿ ಕರಿಲ್ಲ, ಈ ಕಲ್ಲು ಭೂಮಿ ಬಿಟ್ಟ ಮೇಲೆ ಹೇಳೋದಿಲ್ಲ. ಇದೇ ಸತ್ಯ. ಇದು ನೋಡಿ, ಇದು ಗುಂಡಮಲ್ಲಯ್ಯ ಮತ್ತು ಗುಂಡುಕಲ್ಲು ಅಂತ ಹೇಳ್ತಾರೆ. ಅದು ನಮ್ಮ ಇಷ್ಟ ಏನಿದೆ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಮೇಲೆ ₹1 ಕಾಯಿನ್ ಇಟ್ಕೊಂಡು ಅದನ್ನು ಎತ್ತಬೇಕು. ನೀವು ಎತ್ತಿದಾಗ ಅದು ಈಸಿಯಾಗಿ ರಿಲೀಸ್ ಆಯ್ತು ಅಂದರೆ ಅದು ನೀವು ಅಂದ್ಕೊಂಡಿದ್ದು ಆಗತ್ತೆ ಅಂತ. ಅಥವಾ ಅದು ಸ್ವಲ್ಪ ಟಫ್ ಆಯ್ತು ಅಂದರೆ ಸ್ವಲ್ಪ ನಿಮಗೆ ಅದು ಕೆಲಸ ಬೇಗ ಆಗಲ್ಲ, ಲೇಟ್ ಆಗುತ್ತೆ ಅಂತ ಅರ್ಥ. ಇದೇ ಈ ಕಲ್ಲಿನ ಮಹಿಮೆ. ಹಾಯ್ ಫ್ರೆಂಡ್ಸ್, ಮತ್ತು ಈ ಜಾಗದಲ್ಲಿ ಇನ್ನೊಂದು ರೂಢಿ ಇದೆ. ಏನಂತಂದರೆ, ಇಲ್ಲಿ ಬಿದ್ದಿರುವಂಥ ಕಲ್ಲುಗಳನ್ನು ಮನೆ ಥರ ಒಂದರ ಮೇಲೆ ಒಂದು ಇಟ್ಕೊಂಡು ಕಟ್ಟಿದರೆ ನೀವು ಒಂದು ಸ್ವಂತ ಮನೆ ಕಟ್ತೀರಿ ಅಂತ ಒಂದು ರೂಢಿ ಇದೆ. ನಾನು 3 ಇಯರ್ಸ್ ಬಿಫೋರು ನಾನು ಈ ಥರ ಮಾಡಿದ್ದೆ, ನಾನು ಮತ್ತು ನನ್ನ ಹೆಂಡತಿ ಮತ್ತು ನಮ್ಮಮ್ಮ. ಸೊ ನಾವಿವಾಗ 2 ಇಯರ್ಸ್ ಆಯಿತು ಬೆಂಗಳೂರಲ್ಲೇ ಮನೆ ತೊಗೊಂಡು. ಸೊ ಇದೊಂದು ನೀವು ಯಾವಾಗಲೂ ಇಲ್ಲಿ ವಿಸಿಟ್ ಮಾಡಿದಾಗ ಇದೊಂದು ಟ್ರೈ ಮಾಡಿ ನೋಡ್ಬೋದು.
ಥ್ಯಾಂಕ್ ಯು.